ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಅಂಜಲ್ ಮೀನು ಸಾರನ್ನು ನಮ್ಮ ಅಮ್ಮನ ಸ್ಟೈಲಲ್ಲಿ ಮಾಡ್ತಾ ಇರೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಖಂಡಿತ ಈ ರೀತಿ ಸಾರು ಒಮ್ಮೆ ನೀವು ಈ ಗ್ರೇವಿಯನ್ನು ಒಮ್ಮೆ ತಿಂದರೆ ಮತ್ತೆ ಮತ್ತೆ ನೀವು ಫಿಶ್ ತೊಗೊಬಂದರೆ ಇದೇ ರೀತಿ ಗ್ರೇವಿಯನ್ನು ಮಾಡ್ಕೊಳ್ತೀರಿ. ಅಂಜಲ್ ಫಿಶ್ ಅಂತೇನಿಲ್ಲ, ಬೇರೆ ಯಾವುದೇ ಫಿಶ್ ತೊಗೊಬಂದರೂ ಖಂಡಿತ ಈ ಗ್ರೇವಿಯನ್ನು ಒಮ್ಮೆ ಟ್ರೈ ಮಾಡಿ. ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ, ಬೆರಳು ಚಿಪ್ಕೊಂಡು ಊಟ ಮಾಡ್ತಾರೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು. ಇಲ್ಲಿ ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅಂಜಲ್ ಮೀನನ್ನು ತೊಗೊಬಂದಿರೋದು. ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡೋದೇನು ತುಂಬಾ ಸುಲಭ. ಅಂಜಲ್ ಮೀನು ಶಾರ್ಪ್ ಆಗಿರುವಂಥ ಚಾಕು ಇಟ್ಕೊಂಡ್ರೆ ಆಯ್ತಿದು. ತುಂಬಾ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಎಲ್ಲ ಫಿಶ್ಗಿಂತನೂ ಈಸಿಯಾಗಿ ಮಾಡೋದಿದು. ತಿಳುವಾಗಿ ಅದನ್ನು ಕಟ್ ಮಾಡ್ಕೊಂಡಿದ್ದೆ ನಾನು. ಈ ರೀತಿ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ನೋಡಿ, ಈ ರೀತಿ ಅದನ್ನ ಕಟ್ ಮಾಡ್ಕೊಂಡಿರೋದು. ಫ್ರೈ ಮಾಡಲಿಕ್ಕೂ ಆಗುತ್ತೆ, ಸಾರು ಮಾಡಲಿಕ್ಕೂ ಆಗುತ್ತೆ. ಇದರಲ್ಲಿ ಸ್ವಲ್ಪ ನಾನು ಫ್ರೈ ಮಾಡ್ತೇನೆ, ಸ್ವಲ್ಪ ಸಾರು ಮಾಡೋದು. ಸಾರಿಗೆ ನಾನು ಸ್ವಲ್ಪ ಪೀಸನ್ನು ಹಾಕ್ತಾ ಇರೋದು. ನೋಡಿ, ಸಾರನ್ನು ಜಾಸ್ತಿ ಪೀಸ್ ಹಾಕಲಿಲ್ಲ ಸಾರಿಗೆ, ಎಲ್ಲವನ್ನು ಫ್ರೈ ಮಾಡ್ಕೊಳ್ತೇನೆ. ಈಗ ನಾನು ಅಂಜಲ್ ಮೀನು ಫ್ರೈ ಮಾಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ, ಸಾರು ಚೆನ್ನಾಗಾಗತ್ತೆ. ಹಾಗಾಗಿ ತಲೆ ಭಾಗವನ್ನಷ್ಟೇ ಸಾರು ಮಾಡ್ಕೊಳ್ತೇನೆ ನಾನು. ಉಳಿದದೆಲ್ಲವನ್ನು ಫ್ರೈ ಮಾಡ್ತೇನೆ. ಈಗ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು 20 ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಸಾರು ಮಾಡಲಿಕ್ಕೆ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ತಾಯಿದ್ದೆ. ನೋಡಿ, ಹಾಕಿಬಿಟ್ಟು ಒಂದು 20 ನಿಮಿಷ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಈ ಥರ ಗ್ರೇವಿ ತಿಂದರೆ ಖಂಡಿತ ನಿಮಗೆ ಮತ್ತೆ ಮಾಡ್ಕೊಳ್ಬೇಕು ಅನಿಸುತ್ತೆ. ಇದು ತುಂಬಾ ಸೂಪರಾಗಿರುತ್ತೆ. ಫ್ರೈ ಮಾಡಲಿಕ್ಕೆ ಪುಡಿ ಉಪ್ಪನ್ನು ಹಾಕ್ತಾಯಿದ್ದೆ. ಸಾರು ಮಾಡಲಿಕ್ಕೆ ಕಲ್ಲುಪ್ಪು ಹಾಕಿದೆ, ಅದೇ ರೀತಿ ಫ್ರೈ ಮಾಡಲಿಕ್ಕೆ ಪುಡಿ ಉಪ್ಪನ್ನು ಹಾಕ್ತಾ ಇರೋದು. ಹಾಕಿ ಇದು ಎರಡನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ. ಫ್ರೈ ಮಾಡಿದ ಮಸಾಲೆಯ ವಿಡಿಯೋವನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೇನೆ, ಅದನ್ನು ಕೂಡ ನೋಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಸಾಲೆ ಹಾಕಿ ಫ್ರೈ ಮಾಡಿಕೊಂಡಾಗ. ನಾನು ಏನೇನು ಮಸಾಲೆ ಹಾಕಿದ್ದನ್ನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಅದನ್ನ. ಇವಾಗ ಸಾರು ಮಾಡಲಿಕ್ಕೆ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಂಡಿದ್ದೆ. ನೋಡಿ, ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗುವ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪನೂ ಕಪ್ಪಾಗಬಾರ್ದು ಮೆಣಸಿನಕಾಯಿ. ಸಣ್ಣ ಉರಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಒಂದು ಅರ್ಧ ಚಮಚ ಆಗೋಷ್ಟು ಕಾಳು ಮೆಣಸನ್ನು ಹಾಕಿದ್ದೆ. ಒಂದು 10-20 ಕಾಳು ಮೆಣಸಿದೆ ಇಲ್ಲಿ, ವೈಟ್ ಕಾಳು ಮೆಣಸದು. 1.5 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಾಯಿದ್ದೆ. 1/4 ಚಮಚ ಜೀರಿಗೆಯನ್ನು ಹಾಕಿದ್ದೆ. ಒಂದು 10-20 ಮೆಂತ್ಯ ಕಾಳು. ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹುರುವಾಗ ಚೆನ್ನಾಗಿ ಸಣ್ಣ ಉರಿ ಇಟ್ಟು ಕಪ್ಪಾಗದ ರೀತಿಯಲ್ಲಿ ಹುರ್ಕೊಳ್ಬೇಕು. ಕೊನೆಯಲ್ಲಿ 1 ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕಿದ್ದೆ. ಲಾಸ್ಟಲ್ಲಿ ಹಾಕ್ಕೊಳ್ಬೇಕು. ಇದನ್ನ ಬಾಣಲೆ ಬೆಚ್ಚಗಿರುವಾಗ ಹಾಕ್ಕೊಂಡ್ರೆ ಆಯಿತು. 1/4 ಚಮಚ ಗಸಗಸೆಯನ್ನು ಹಾಕಿದೆ. ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಇದನ್ನು ಎತ್ತಿಟ್ಕೊಳ್ಳೋಣ. ಈಗ ಫ್ರೈ ಆಗಿದೆ. ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ. ನಾನು ಸ್ವಲ್ಪ ಫಿಶ್ ತಗೊಂಡಿರೋದ್ರಿಂದ ಸ್ವಲ್ಪನೇ ಮಾಡ್ತಾಯಿರೋದು. ನೀವು ಜಾಸ್ತಿ 1 kg ಹೀಗೆ ಮಾಡ್ತಾಯಿದ್ರೆ ಇದೇ ಮಸಾಲೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಮತ್ತೆಲ್ಲ ಮಸಾಲೆಗಳು ಸೇಮ್ ಆಗಿರುತ್ತೆ. ಹುಣಸೆ ಹುಳಿ ಒಂದು ಸಣ್ಣ ಪೀಸು, 1 ಈರುಳ್ಳಿ, ಒಂದು 5-6 ಸುಳು ಬೆಳ್ಳುಳ್ಳಿ ಇದೆ. ಈಗ ಎಲ್ಲವನ್ನು ಮಿಕ್ಸಿ ಬೌಲಲ್ಲಿ ಹಾಕಿ ಅದನ್ನು ನೈಸಾಗಿ ರುಬ್ಕೊಳ್ಬೇಕು. ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ಈಗ ರುಬ್ಬಿದ್ದಾಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಒಂದು ಪಾತ್ರೆ ತೊಗೊಂಡು ಒಂದು 3 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕಿದೆ. ನಂತರ ಸಾಸಿವೆ ಜೀರಿಗೆ ಹಾಕ್ತಾಯಿರೋದು. ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಟೊಮೆಟೊ ಕೂಡ ಮೆತ್ತಗಾಗುವ ಹಾಗೆ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಟೊಮೆಟೊ ಫ್ರೈ ಆದ ನಂತರ ರುಬ್ಬಿದಂಥ ಮಸಾಲೆ ಹಾಕ್ಕೊಳ್ತೇನೆ ನಾನು. ಮಸಾಲೆ ಹಾಕಿ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ತಕ್ಷಣಕ್ಕೆ ನೀರು ಹಾಕಬಾರ್ದು, ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಮಾಡಿದ ನಂತರ ನೀರನ್ನು ಸೇರಿಸ್ತಾ ಇರೋದು. ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೋದು. ನೀರು ಹಾಕಿಬಿಟ್ಟು ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನಾನು. ಈಗ ಚೆನ್ನಾಗಿ ಮಸಾಲೆಯನ್ನು ಕುದಿಸ್ಕೊಳ್ಬೇಕು. ಫಸ್ಟಿಗೆ ಚೆನ್ನಾಗಿ ಮಸಾಲೆಯನ್ನು ಕುದಿಸ್ಕೊಂಡ ನಂತರ ಫಿಶನ್ನು ಹಾಕ್ತಾ ಇರೋದು. ಈಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಈಗ ಉಪ್ಪು ಮತ್ತು ಅರಿಶಿಣದ ಹುಡಿ ಹಾಕಿಟ್ಟಂಥ ಫಿಶನ್ನು ಹಾಕ್ಕೊಳ್ಳೋಣ. ಎಲ್ಲ ಫಿಶನ್ನು ಹಾಕಿಬಿಟ್ಟು ಮತ್ತು 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಮಸಾಲೆನೂ ಕುದ್ದಿರುತ್ತೆ, ಬೇಗನೆ ಫಿಶ್ಶು ಕೂಡ ಬೆಂದಿರುತ್ತೆ. 5 ನಿಮಿಷ ಕುದಿಸ್ಕೊಂಡ್ರೆ ಆಯಿತು.
ನೋಡಿ ಈಗ ಫಿಶ್ ಚೆನ್ನಾಗಿ ಕುದೀತಾ ಇದೆ. ಕುದೀತಿರುವಾಗ ಜಾಸ್ತಿ ಸೌಟಾಗಿ ಮಗ್ಚಾಡಬಾರ್ದು. ಸೌಟ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಈಗ ಚೆನ್ನಾಗಿ ಕುದ್ದಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವನ್ನು ಆಫ್ ಮಾಡ್ಕೊಳ್ತೇನೆ. ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಅಂಜಲ್ ಮೀನಿನ ಸಾರು ರೆಡಿಯಾಗಿದೆ ವೀಕ್ಷಕರೇ. ನೀವು ಒಮ್ಮೆ ಟ್ರೈ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.